निदन्नेनाधिरोह्यामृतं दिवि निपादोर्धवदवेत्पुरुषः देवायज्ञं तन्न पुरुषं द्रविणोदा वीरवते विषण्णो द्रविणोधारासते दीर्घमायुः नवो नव भवति जायमानोन्नां केतुर्हसामेत्यग्रे भागं देहेभ्यो विददात्यायन् प्रचन्द्रमास्ते दीर्घमायुः धान्यं धनं वशं बहुकीर्तिरावं शतसंवत्सरं दीर्घमायुः प्रत्यास्महव्ये नमसा वसध्या मित्रं देवं विग्रह पुरुषेन्द्रिय आयुष्येन्द्रिये प्रतिष्ठति सर होगी सर आयता ना सर ओके ओके ಫಲಾನುಭವಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಸ್ವಾಮಿ ದೇವಿ ಮತ್ತು ಲಕ್ಷ್ಮೀ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಪೂಜೆ ಮಾಡಿದ್ದೀವಿ. ಈ ವರ್ಷ ಸ್ವಲ್ಪ ಅಭಾವ ಕಾಣಿಸ್ತಾ ಇದೆ. ಒಳ್ಳೆ ಮಳೆ ಬೆಳೆ ಆಗಲಿ, ಜನ ಸಮೃದ್ಧಿಯಾಗಲಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡಿದ್ದೀನಿ. ನಾಳೆ ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾ ರೆವಿನ್ಯೂ ಡಿವಿಷನ್ನು ಅಭಾವ ಪರಿಹಾರಕ್ಕೆ ಏನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ರೂಪಿಸಿದ್ದಾರೆ. ನಾನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಇನ್ಚಾರ್ಜ್ ಇರೋದ್ರಿಂದ ಇವತ್ತು ಸಾಯಂಕಾಲ ಅಲ್ಲಿ ಸೇರಬೇಕಾಗಿದೆ. ಈ ವರ್ಷ ಸ್ವಲ್ಪ ಅಭಾವದ ಸೂಚನೆಗಳು ಕಂಡಿದೆ. ಅದಕ್ಕೆ ಮುಂಜಾಗ್ರತೆಯಾಗಿ ಏನೇನು ಕೆಲಸ ಮಾಡಬೇಕು ಅಂತ ಆ ಗುಲ್ಬರ್ಗಾ ರೆವಿನ್ಯೂ ಡಿವಿಷನ್ದು ಕಾರ್ಯಕ್ರಮ ಮಾಡ್ತಿದೆ. ಮಂಗಳೂರು ಮತ್ತು ಸ್ವಲ್ಪ ಮಟ್ಟಿಗೆ ಹುಬ್ಬಳ್ಳಿ ಬೆಳಗಾಂ ಕಡೆ ಮಳೆ ಆಗಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ. ಬಿತ್ತನೆಗಳಾಗಬೇಕಾಯಿತು, ಬಿತ್ತನೆಗಳಾಗಿಲ್ಲ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ನಾಳೆ ಒಂದು ಮೀಟಿಂಗನ್ನು ತೆಗೆದುಕೊಂಡಿದ್ದೀವಿ. ಇವತ್ತು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಒಳ್ಳೆ ಮಳೆ ಬರಲಿ, ಜನ ಸಮೃದ್ಧಿಯಾಗಲಿ, ಬೆಳೆ ಆಗಲಿ ಅಂತೇಳಿ. ಜೊತೆಯಲ್ಲಿ ಸುಮಾರು 30 ವರ್ಷಗಳಿಂದ ಸತತವಾಗಿ ಶ್ರೀಧರ್ ಪಿಳ್ಳೆ ಅವರು ನನ್ನ ಜೊತೆಯಲ್ಲಿ ಇದ್ದರು, ಸಹಕಾರ ಕೊಟ್ಟರು. ಆ ದಿನ ಅವರು ಸ್ವರ್ಗಸ್ಥರಾದ ದಿನ ನಾನು ಬರೋಕ್ಕೆ ಅನಾನುಕೂಲ ಆಯಿತು. ಅದರಿಂದ ಇವತ್ತು ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ. ಆ ಸಾಂತ್ವನ ಹೇಳಿ ಮತ್ತೆ ನಾನು ನೇರವಾಗಿ ಗುಲ್ಬರ್ಗ ಹೋಗ್ತಾ ಇದ್ದೀನಿ. ನೀವು ಪಡಿತರ ವಿಷಯದಲ್ಲಿ ಮುಖ್ಯ ಕೇಳಿದ್ದೀರಿ. ನಾವು ಸರಿಯಾದಂಥ ರೀತಿಯಲ್ಲಿ ಈಗ ಬಿಲೋ ಪಾವರ್ಟಿ ಲೈನ್ ಪರಿಷ್ಕರಣೆ ಮಾಡಿದೆ. ಸುಮಾರು ಒಂದು ಸಾರಿ ಪರಿಷ್ಕರಣೆ ಮಾಡಿದ್ದೆ. ಸುಮಾರು 13ರಿಂದ 14 ಲಕ್ಷ APL ನೋಡಿ BPLನಲ್ಲಿ ದಾಟ್ತಾರೆ. ಇಡೀ ದಕ್ಷಿಣ ಭಾರತದಲ್ಲಿ 70% ಕೊಡ್ತಾ ಇದ್ದೀವಿ ಇಡೀ ಇರುವ ಜನಸಂಖ್ಯೆ. ಅಂದರೆ 6.5 ಕೋಟಿ ಇದ್ದರೆ 4,50,00,000 ಜನಕ್ಕೆ ಈ ಪಡಿತರ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಆದ್ದರಿಂದ ನಾನು ಕೂಡ ಮನವಿ ಮಾಡ್ತಾಯಿದ್ದೀನಿ, APL ಅವರು ಏನು BPL ಇದ್ದೀರಿ ಅವರೆಲ್ಲ APLಗೆ ಬನ್ನಿ. ಇನ್ನೂ ಕೆಲವರು ಬಡವರಿಗೆ ನಾವು ಪಡಿತರ ಚೀಟಿ ಕೊಡಬೇಕಾಗಿದೆ, ಕಾಯ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅಂತೇಳಿ ಆ APL ಅವರು ಏನು BPL ಇದ್ದಾರೆ ಅವರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಕೇಂದ್ರ ಸರ್ಕಾರ ಈಗಾಗಲೇ ಪರಿಷ್ಕರಣೆ ಮಾಡಿ 7.5 ಲಕ್ಷ ಕಾರ್ಡನ್ನು ರದ್ದು ಮಾಡಿದೆ. ಅದನ್ನು ಕೂಡ ಈಗ
ನಾವು ಲೆಕ್ಕಾಚಾರ ಮಾಡಿದ್ದು ಸುಮಾರು 14 ಲಕ್ಷ ಕಾರ್ಡ್ ಇದೆ, ನಾವಿನ್ನೂ ರದ್ದು ಮಾಡಿಲ್ಲ. ನಾನು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ, ತಾವೆಲ್ಲ ಕೂಡ ಬಡವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ತಾವು APLಗೆ ಬರಬೇಕು ಅಂತ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್ ಇಂದಿರಾ ಕಿಟ್ ಗೊಂದಲ ಯಾವ ನಿವಾರಣೆ ಏನು ಈ ದಿನ ತಾಲೂಕು ಆಫೀಸ್ ಮುಂದೆ ಸಾವಿರಾರು ಜನ ಬರ್ತಾರೆ. ಏನಾಗಬೇಕು ಇದೆ ಸರ್, ಕಾರ್ಡ್ಗಳು ಆಗ್ತಾ ಇಲ್ಲ. ಕಾರ್ಡು ಯಾರು ಅಲ್ಲಪ್ಪ, ನಾನೇ ಹೇಳಿದ್ನಲ್ಲ 100ಕ್ಕೆ 70% ಕಾರ್ಡ್ ಇದೆ. ಭಾರತ ದೇಶದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುವಂಥ ರಾಜ್ಯದಲ್ಲಿ 2ನೇದು ಮಹಾರಾಷ್ಟ್ರ ಬಿಟ್ಟರೆ ನಾವೇ. ಅಂಥದ್ರಲ್ಲಿ 70% ಕಾರ್ಡ್ ಕೊಟ್ಟಿದ್ದೀವಿ. ಇನ್ನೂ ಕಾರ್ಡ್ ಇದೆ ಅಂದರೆ ಕೆಲವರಿಗೆ ಬಡವರಿಗೆ ಅನಾನುಕೂಲ ಇದೆ. ಅವ್ರಿಗೆ ಇವತ್ತು ನಾನು ಹೇಳ್ತೀನಿ, ನಾವು 15 ದಿನದೊಳಗಡೆ ಅವರು ತಹಸೀಲ್ದಾರ್ ಹತ್ರ ಹೋಗಿ ನಾವು ನಮ್ಮಲ್ಲಿ ಗೈಡ್ಲೈನ್ಸಲ್ಲಿ ನಾವು ಬಡವರಿದ್ದೀವಿ, ನಮಗೇನು ಸ್ವಂತ ಕಾರಿಲ್ಲ, ಸ್ವಂತ 7.5 ಎಕರೆ ಜಮೀನಿಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂಥೇಳಿ ಅವರು ಘೋಷಣೆ ಮಾಡಿದರೆ ಅವ್ರಿಗೀಗೂ ಕಾರ್ಡ್ ಕೊಡಿ. ಅದಕ್ಕೆ ಅವಕಾಶ ಇದೆ. ಯಾರಿಗಾದರೂ ಜೆನ್ಯೂನಾಗಿರೋರು ಅವ್ರಿಗೆ ಕಾರ್ಡ್ ಇಲ್ಲ ಅಂದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಿ ಅವಾಗ ಅವಕಾಶ ಮಾಡಿಕೊಡೋಣ. ಹಿರಿಯ ನಾಗರಿಕರಿಗೆ ಮನೆಗೆ ಸೇರಿಸಿ 75 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ಸುವಿಧಾ ಅಂತೇಳಿ ನಾವು ಅವ್ರ ಮನೆಗೆ ದವಸ ಧಾನ್ಯಗಳು ಏನಿದೆ ಅವನ್ನ ಅವ್ರಿಗೆ ವಿತರಣೆ ಅವ್ರ ಮನೆಗೆ ಕೊಟ್ಕೊಡ್ತೀವಿ. ಆ ರೀತಿ ಕಾರ್ಯಕ್ರಮ ಮಾಡಿಕೊಡ್ತೀವಿ. ಮಂತ್ರಿಮಂಡಲ ಪುನರಚನೆ ಆಗಬೇಕಾದ್ರೆ ರೂಪ ಅವರಿಗೆ ಅವಕಾಶ ಸಿಗುತ್ತಾ ಸರ್? ಒಂದೇ ಕುಟುಂಬ ಇಬ್ಬರು ಹಿರಿಯನ ಬರುತ್ತಾ? ಎರಡು ನೀವೇ ಹೇಳಿದ್ರಿ, ನಾನು ಇಂದಿರಾ ಕಿಟ್ ಸರ್ ಇಂದಿರಾ ಕಿಟ್ ಸರ್